ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇನ್ನು ಎಂಟ್ರೆನ್ಸಲ್ಲಿ ನಮ್ಮ ಅಮ್ಮ ಬುಗ್ರಿ ಬಿಡ್ತಾಯಿದ್ರು. ತುಂಬ ಚೆನ್ನಾಗಿ ಬುಗ್ರಿ ಆಡಿಸ್ತಾಯಿದ್ರು. ಸೊ ಅದಕ್ಕೆ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸ್ಟಾರ್ಟಿಂಗಲ್ಲೇ ನಾನು ಈ ಕ್ಲಿಪ್ಪಿಂಗ್ನ ಹಾಕ್ತಾಯಿದ್ದೀನಿ. ಓಕೆ, ನಾವು ಇವತ್ತೆಲ್ಲ ಹೊರಗಡೆ ಹೋಗ್ತಾಯಿದ್ದೀವಿ. ಇಲ್ಲಿ ಅಂತ ನಿಮಗೆ ನೆಕ್ಸ್ಟ್ ಕಂಟಿನ್ಯೂಷನಲ್ಲಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದು ಮಾಲ್ ಆಫ್ ಏಷ್ಯಾಗೆ ಬಂದಿದ್ವಿ. ಫಸ್ಟ್ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ವಿ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸ್ವಲ್ಪ ಶಾಪಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಮಾಲ್ ಆಫ್ ಏಷ್ಯಾಗೆ ಬಂದಿದ್ವಿ. ಮಾಲ್ ಆಫ್ ಏಷ್ಯಾ, ಓ ಮೈ ಗಾಡ್, ಎಷ್ಟು ಕ್ರೌಡ್ ಅಂದರೆ ಅಷ್ಟು ಕ್ರೌಡ್ ಇತ್ತು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದಿದ್ದು. ಸೊ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಮಕ್ಕಳನ್ನ ಕರ್ಕೊಂಡು ಆ ಕ್ರೌಡಲ್ಲಿ ಇಟ್ಸ್ ಕ್ವೈಟ್ ಟಫ್. ನಾವು ಯಾರ್ಯಾರು ಹೋಗಿದ್ವಿ ಅಂದರೆ ಲೈಕ್ ದೊಡ್ಡತ್ತೆ, ಚಿಕ್ಕತ್ತೆ, ನಮ್ಮತ್ತೆ, ಲೈಕ್ ಅವರ ಮಕ್ಕಳು ಎಲ್ಲರೂ ಒಂದು 10 to 12 ಮೆಂಬರ್ಸ್ ನಾವು ಹೋಗಿದ್ದಿದ್ದು. ತುಂಬ ಕ್ರೌಡ್ ಇತ್ತು. ಆ್ಯಂಡ್ ಕ್ರೌಡ್ ಅಂದರೆ ಆ ಡೆಕೋರೇಷನ್ಸ್, ಒಂದು ಲೈಟಿಂಗ್ಸ್, ಇದನ್ನ ನೋಡೋಕ್ಕೆ ತುಂಬ ನಮಗೂ ಖುಷಿ ಆಗೋದಲ್ಲ. ಸೊ ತುಂಬ ಜನ ಬಂದಿದ್ದರು. ನಾನು ಎಷ್ಟು ಸಾಧ್ಯನೋ ಅಷ್ಟು ವ್ಲಾಗ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಿಕಾಸ್ ತುಂಬ ಕ್ರೌಡ್ ಇದ್ದಿದ್ದರಿಂದ ಜಾಸ್ತಿ ನಾವು ವ್ಲಾಗ್ನ ಮಾಡೋಕ್ಕೆ ಆಗಲಿಲ್ಲ. ಬಟ್ ನನ್ನ ಗ್ರೌಂಡ್ ಫ್ಲೋರ್ಗೆ ಲೈಕ್ ಪ್ಲ್ಯಾಂಟ್ ಏನಿದೆ, ಆರ್ಟಿಫಿಷಿಯಲ್ ಪ್ಲ್ಯಾಂಟಿಂಗ್ ಏನು ಕೊಟ್ಟಿದ್ದಾರೆ, ಆ ಫ್ಲೋರ್ಗೂ ಕೂಡ ಹೋಗಲಿಲ್ಲ. ಅಷ್ಟು ಕ್ರೌಡ್ ಇತ್ತು ಆ ಏರಿಯಾದಲ್ಲಿ. ಓ ಮೈ ಗಾಡ್, ಫಸ್ಟ್ ಟೈಮ್ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಓಕೆ, ನಾಟ್ ಬ್ಯಾಡ್. ಬಟ್ ಜನ ಕಮ್ಮಿ ಇದ್ದಾಗ ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಚರ್ಚ್ಗೆ ಹೋಗಿದ್ವಿ. ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಚರ್ಚ್ ಒಳಗಡೆ ಹೋಗೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಕ್ರೌಡ್, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಆ್ಯಂಡ್ ಅಲ್ಲಿಂದ ರಿಟರ್ನ್ ಆಗಿ ನಾವು ಮಾಲ್ಗೆ ಬರೋ ಟೈಮಲ್ಲಿ ಓ ಮೈ ಗಾಡ್, ಎಷ್ಟು ಟ್ರಾಫಿಕ್ ಅಂದರೆ ಅಷ್ಟಿಷ್ಟು ಟ್ರಾಫಿಕ್ಕಲ್ಲ. ಆ್ಯಂಡ್ ನಾವು ಮಾಲಿಗೆ ಬಂದಮೇಲೆ ನಾವು ಬರ್ಗರ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ತುಂಬ ಎಲ್ಲರಿಗೂ ತುಂಬ ಹೊಟ್ಟೆ ಹಸಿವಾಗಿಬಿಟ್ಟಿತ್ತು. ಬಂದಿದ್ದ ತಕ್ಷಣ ಫುಡ್ ಕೌಂಟರಿಗೆ ಬಂದು ನಾವು ಬರ್ಗರ್ ತಿಂದ್ಕೊಂಡು ನೆಕ್ಸ್ಟ್ ನಾವು ಈಚೆಗಡೆ ಔಟ್ಸೈಡ್ ಏನು ಲೈಟಿಂಗ್ಸ್ ಅರೇಂಜ್ ಮಾಡಿದರು ಮತ್ತು ಸ್ನೋಫಾಲ್ಸ್ ಹೇಳಿದರು. ಸೊ ಅದನ್ನು ನೋಡೋಣ ಅಂತ ನಾವು ಹೊರಗಡೆ ಬಂದ್ವಿ. ಇಟ್ ವಾಸ್ ಸೋ ಗುಡ್. ತುಂಬ ಅಂದರೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು. ಆ್ಯಂಡ್ ಫೋಟೋಸ್ ತೊಗೊಳಕ್ಕೆ ನನಗೆ ಅಂತಲ್ಲ, ಎಲ್ರಿಗೂ ತುಂಬ ಆಸೆ ಆಗುತ್ತೆ. ಬಟ್ ಫೋಟೋ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಆ ಕ್ರೌಡ್ ಮಧ್ಯೆ. ಜನಗಳು ಕಮ್ಮಿ ಇದ್ದಾಗ ಹೋಗಬೇಕು. ಬಟ್ ಆ ಟೈಮಲ್ಲಿ ಈ ಥರ ಲೈಟಿಂಗ್ಸ್ ಎಲ್ಲ ಅರೇಂಜ್ ಇರೋಲ್ಲ. ಈ ಥರ ಲೈಟಿಂಗ್ಸ್ ಅರೇಂಜ್ ಆದಾಗ ತುಂಬ ಕ್ರೌಡ್ ಇರುತ್ತೆ. ಆ್ಯಂಡ್ ಅವ್ರು ಸ್ನೋಫಾಲ್ ಎಫೆಕ್ಟ್ ಇದೆ ಅಂತ ಬೇರೆ ಹೇಳಿದರು. ಅದು ಎಲ್ಲರೂ ಅದಕ್ಕೋಸ್ಕರ ಅಂತಲೇ ಲಿಟ್ರಲಿ ವೆಯ್ಟ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಸ್ನೋಫಾಲ್ ಆಗಿರೋ ಕ್ಯಾಪ್ಚರ್ದು ವೀಡಿಯೋ ಡೆಲೀಟ್ ಆಗಿದೆ. ಸೊ ನೆಕ್ಸ್ಟ್ ನಾವು ಮನೆಗೆ ಬಂದು ಲೈಕ್ ಗೆಟ್ ಟುಗೆದರ್ ಥರ ಮಾಡಿದ್ವಿ ಚಿಕ್ಕತ್ತೆ ಮನೆಯಲ್ಲಿ. ಸೊ ಅಲ್ಲಿ ಎಲ್ಲ ಕುಕ್ ಮಾಡಿ, ಅಮ್ಮ ಎಲ್ಲ ಕುಕ್ ಮಾಡಿದರು ಕೆಲವೊಂದು ಐಟಮ್ಸ್ನ, ಲೈಕ್ ಮಟನ್ ಸಾಂಬಾರು ಮಾಡಿದರು. ಸೊ ಚಿಕನ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಒಂದೇ ಕಡೆ ಹೀಗೆ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮಂತ್ಲಿ ಒನ್ಸ್ ಆ ಥರ ಗೆಟ್ ಟುಗೆದರ್ ಎಲ್ಲ ಆದಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ ಕೂಡ. ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿರೋದಿರ್ಬೋದು, ಫೀಲ್ ಸೋ ಗುಡ್. ಆ್ಯಂಡ್ ಊಟ ಮಾಡಬೇಕಾದಾಗ ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ, ಸ್ವಲ್ಪ ನಾವು ಚಿಟ್ ಮಾಡೋಣ ಅಂತ ಲೈಕ್ ಒಂದು ಸ್ವಲ್ಪ ವ್ಲಾಗ್ಸ್ ಮಾಡಿದ್ದೀನಿ.
ನನ್ನ ಮಗಳು ನನಗೆ ಎಲೆ ಹಾಕಬೇಕು ಅಂತ ಅವಳು ಹಠ ಮಾಡ್ತಿದ್ದಾಳೆ. ಒಬ್ಬೊಬ್ರದ್ದು ಒಂದೊಂದು ಥರ. ತುಂಬ ಚೆನ್ನಾಗಿತ್ತು ಈ ಥರ ಗೆಟ್ ಟುಗೆದರ್ ಮಾಡಿದಾಗ. ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು. ಬಿರಿಯಾನಿ, ಮಟನ್ ಸಾಂಬಾರು, ಚಿಕನ್ ಗ್ರೇವಿ ಆ್ಯಂಡ್ ಇತ್ತು ಎಲ್ಲ ಊಟ ಮಾಡಿ ರೀಲ್ಸ್ ಕೂಡ ಮಾಡಿದ್ವಿ. ವಿ ಎಂಜಾಯ್ ಡೂಯಿಂಗ್ ದಟ್ ರೀಲ್ಸ್. ಆ್ಯಂಡ್ ನೆಕ್ಸ್ಟ್ ನಾವು ಲೈಕ್ ಇದೆಲ್ಲ ಗೇಮ್ಸ್ ಕೂಡ ಆಡಿದ್ವಿ ಸ್ವಲ್ಪ. ಲೈಕ್ ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಗೆಸ್ ಮಾಡೋ ಲೈಕ್ ಒಂದು ವಾಟರ್ ಮಾವು ಒಳಗಡೆ ವಾಟರ್ನ ಇಟ್ಕೊಂಡು ಇನ್ನೊಬ್ಬರು ಸಾಂಗ್ ಹೇಳಬೇಕು, ಅದು ಬೇರೆಯವ್ರನ್ನ ನಗಿಸ್ಬೇಕು. ಅದೆಲ್ಲ ಗೇಮ್ಸ್ ಎಲ್ಲ ಕೂಡ ಆಡಿದ್ವಿ. ಇನ್ನೂ ತುಂಬ ಪ್ಲ್ಯಾನ್ಸ್ ಇತ್ತು, ಗೇಮ್ಸ್ ಎಲ್ಲ ಇನ್ನೂ ಜಾಸ್ತಿ ಆಡಬೇಕಿತ್ತು ಅಂತ. ಬಟ್ ಏನಂತಾರೆ, ಟೈಮ್ ತುಂಬ ಆಗಿತ್ತು. ಮಕ್ಕಳು ಕೂಡ ಎಲ್ಲ ಇರ್ತಿದ್ರಲ್ಲ, ಸೊ ಅದಕ್ಕೆ ಎಲ್ಲ ಒಂದೊಂದು ಸತಿ ಒಂದೊಂದು ಚಾನ್ಸ್ ಅಂತ ಸ್ಟಾಪ್ ಮಾಡಿದ್ವಿ. ಆಮೇಲೆ ಕೇಕ್ ಕಟ್ಟಿಂಗ್ ಆಯಿತು, ಡ್ಯಾನ್ಸ್ ಆಡಿದ್ವಿ. ಡ್ಯಾನ್ಸ್ ಇರೋದು ನಾನು ಆಗ್ತಿಲ್ಲ ಬಿಕಾಸ್ ಆಫ್ ಕಾಪಿರೈಟ್ ಆಗುತ್ತೆ ಸಾಂಗ್ಸ್ ಇರೋದ್ರಿಂದ. ಆ್ಯಂಡ್ ಲಾಸ್ಟ್ ಅಟ್ ಆಲ್ಮೋಸ್ಟ್ 2 o'clock ಆಗಿತ್ತು, 2:30 ಆಗಿತ್ತು ನಾವು ಈ ಥರ ಕೇಕ್ ಕಟ್ ಮಾಡಿದಾಗ. ಆ್ಯಂಡ್ ಲಿಟ್ರಲಿ ಡೇ ವಾಸ್ ಸೋ ಗುಡ್. ತುಂಬ ಚೆನ್ನಾಗಿತ್ತು. ಡೇ ಹೇಗೆ ಹೋಯ್ತು ಅಂತ ಗೊತ್ತಾಗಿಲ್ಲ. ತುಂಬ ಲೈಕ್ ಸಖತ್ತಾಗಿ ಓಡಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಗೇಮ್ ಆಡಿದ್ವಿ, ಡ್ಯಾನ್ಸ್ ಆಡಿದ್ವಿ, ತುಂಬ ಚೆನ್ನಾಗಿ ತಿಂದ್ವಿ ಕೂಡ. ಓಕೆ, ಇದು ಫ್ಯಾಮಿಲಿ ಗೆಟ್ ಟುಗೆದರ್ ಆದಾಗ ನಾವೆಲ್ಲ ಹೀಗೆ ಇರುತ್ತೆ ಫ್ಯಾಮಿಲಿ ಗೆಟ್ ಟುಗೆದರ್ಸ್ ಎಲ್ಲ. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಈ ಥರ ವ್ಲಾಗ್ಸ್ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ.